ಲವ್, ದೇವ್ರ ಯಾವತ್ತಾದ್ರೂ ನಂಗೆ ಗಂಧದ ಕಡ್ಡಿ ಹಚ್ಚು ಹೂವು ಹಾಕು ಅಂತ ಹೇಳಿದ್ಯಾ? ಕಾಯಿ ಚೆನ್ನಾಗಿರೋದು ಕುಡಿ. ನೀ ಭಕ್ತಿಯಿಂದ ತಗೋತಿರೋ ವಸ್ತು ಏನಾಗುತ್ತೆ ಅನ್ನೋದು ಗೊತ್ತಾ ನಿಂಗೆ? ನಾನು ತಗೊಳ್ಳೋ ಹೂವು ಯಾವುದೊಂದು ಮೂಲೆ ಸೇರುತ್ತೆ ಅಂತ ಗೊತ್ತು, ಗಂಧದ ಕಡ್ಡಿ ಮೂಟೆ ಆಗುತ್ತೆ ಅಂತ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ರು ಯಾಕೆ ಇದನ್ನೆಲ್ಲ ತಗೋತಿದ್ಯಾ? ಆದಷ್ಟು ಬೇಗ ಅಮೌಂಟ್ ಕಟ್ಬಿಡಿ, ನಿಮ್ಮ ತಾಯಿಗೆ ಆಪ್ರೇಷನ್ ಮಾಡಬೇಕು. ಅಕ್ಕ ಒಂದು ಪೂಜೆ ಮಾಡಿಸಿ ಅಕ್ಕ. ಅಕ್ಕ ಒಳ್ಳೇದೈತೆ ಮಾಡಿಸಿ ಅಕ್ಕ. ಅಣ್ಣ ಒಂದು ಪೂಜೆ ಸಾಮಾನು ತಗೊಳ್ಳಿ ಅಣ್ಣ, ಒಳ್ಳೇದೈತೆ, ಒಳ್ಳೇದು ಮಾಡ್ತ ಅಣ್ಣ. ಅಣ್ಣ ಅಪ್ಪ ಬಾಲೋರಪ್ಪ ಎಲ್ಲ ಆಟ ಸಾಮಾನು ಇಸ್ಕೊಡ್ತಾರೆ, ನೀನ್ ಮಾತ್ರ ಏನು ಕೊಡ್ಸಲ್ವಲ್ವಪ್ಪ. ಕುಡಿಸ್ತೀನಪ್ಪ, ಕುಡಿಸ್ತೀನಿ. ಅಕ್ಕ ಒಂದು ಪೂಜೆ ತಗೊಂಡು ವ್ಯಾಪಾರ ಮಾಡಿ ಅಕ್ಕ. ಅಕ್ಕ 10,000 ಖರ್ಚಾಗ್ಲಿ, ಡೆಕೋರೇಷನ್ ಅಲ್ಲಿ ಮಾತ್ರ ಒಂದು ಮಿಸ್ ಆಗ್ಬಾರ್ದು. ಎಷ್ಟು ಕಾಯಿ? ಅಣ್ಣ 30 ರೂಪಾಯಿ ಅಣ್ಣ. 30 ರೂಪಾಯಿನಾ? ಹಾಗಾದ್ರೆ ಬೇಡ ಬೇಡ. ಸಾರಿ, ನಿಮ್ಮ ತಾಯಿ ಉಳ್ಸೋಕ್ಕಾಗಿಲ್ಲ. ಈ ತರ ಎಷ್ಟೋ ವ್ಯಾಪಾರಿಗಳು ಕಷ್ಟದಲ್ಲಿದ್ದಾರೆ, ಇದನ್ನ ನಂಬ್ಕೊಂಡು ಬದುಕ್ತಿರ್ತಾರೆ. ದೇವ್ರಿಗೋಸ್ಕರ ಅಲ್ಲದೆ ಇದ್ರು ಇವ್ರಿಗೋಸ್ಕರ ತಗೋಬೇಕಣ. 1,000 ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡೋ ನಾವು 30 ರೂಪಾಯಿ ಹಿಂದೆ ಮುಂದೆ ನೋಡ್ತೀವಿ. ಅಜ್ಜಿ, ನನಗೂ ಒಂದು ಪೂಜೆ ಸಾಮಾನು ಕೊಡಿ.